ಅಕ್ಷರೇ. ಇನ್ನು ನಾವು ನೆಕ್ಸ್ಟ್ ಕರಿಕ್ಯುಲಮ್ CBSE ಬುಕ್ ಅನ್ನು ತಗೊಂಡಿದ್ದೀವಿ. ಇದರಲ್ಲಿ ನಾವು ಕನ್ನಡ ಮೂಲಕ ಇಂಗ್ಲಿಷ್ನ ಕಲ್ತ್ಕೋಬಹುದು. ಮಕ್ಕಳಿಗೆ ಈಸಿಯಾಗಿ ಕಲ್ತ್ಕೊಡ್ಬೋದು. ಯಾರಿಗೆ ಇಂಗ್ಲಿಷ್ ಗೊತ್ತಿಲ್ವೋ ಅವರು ಮೀನಿಂಗ್ಸ್ ಗೊತ್ತಿರಲ್ಲ, ಅದು ಹಿಂಗೆ ಹೇಳ್ಕೊಡೋದು ಅಂತ ಗೊತ್ತಿಲ್ಲ ಅಂದರೆ ನೀವು ಇದು ನೋಡಿ ತಿಳ್ಕೊಬೋದು. ಇಲ್ಲ ಮಕ್ಕಳಿಗೆ ಅವರಾಗೆ ಅವರು ನೋಡಿ ತಿಳ್ಕೊಬೋದು. ಆಯಿತಾ? ಸೊ ಇವಾಗ ಉದಾಹರಣೆ ಏನಂದರೆ, ಒಂದು ಮನುಷ್ಯ ದಪ್ಪಗೆ ಇರ್ತಾರೆ, ದೊಡ್ಡದಾಗೂ ಇರ್ತಾರೆ ನೋಡೋಕ್ಕೆ, ಅವ್ರನ್ನ ಬಿಗ್ ಮ್ಯಾನ್ ಅಂತಾರೆ. ಆದರೆ ಒಂದು ಮನುಷ್ಯ ಸಣ್ಣಕ್ಕೆ ಉದ್ದಕ್ಕಿದ್ರೆ ಅವರು ಟಾಲ್ ಅಂತ ಹೇಳ್ತಾರೆ. ಸೊ ದಿಸ್ ಮ್ಯಾನ್ ಇಸ್ ವೆರಿ ಬಿಗ್, ದಿಸ್ ಮ್ಯಾನ್ ಇಸ್ ವೆರಿ ಟಾಲ್ ಹಂಗೆ ಹೇಳ್ಬೋದು. ಇದು ಸ್ಮಾಲ್ ಅಂದರೆ ಏನು? ಇವಾಗ ಬಾಲ್ ಅಂದರೆ ಚಿಕ್ಕದಾಗಿರುತ್ತೆ, ಅದಕ್ಕೆ ಸ್ಮಾಲ್ ಅಂತಾರೆ. ಶಾರ್ಟ್ ಅಂತ ಹೇಳಲ್ಲ, ಯಾಕೆಂದರೆ ಅದು ಉದ್ದಕ್ಕೆ ಬರೋದಲ್ಲ. ಉದ್ದಕ್ಕಿರೋ ವಸ್ತು ಯಾವುದೇ ಒಂದು ಚಿಕ್ಕದಿದ್ದರೆ ಅದು ಶಾರ್ಟ್, ಆದರೆ ರೌಂಡಾಗಿರೋದು ಯಾವುದೇ ಆದ್ರೂ ಅದು ಸ್ಮಾಲ್, ಬೇರೆ ಯಾವುದೇ ಆದ್ರೂ ಅದು ಸ್ಮಾಲ್ ಅಂತ ಹೇಳ್ತಾರೆ. ಅದೇ ಥರ ಲೆಫ್ಟ್ ಟು ರೈಟ್ ಅಂದರೆ ಏನು? ಬಲಗಡೆ ಎಡಗಡೆ. ಓಕೆ, ಸೊ ಇದೇನು? ಇನ್ ಔಟ್ ಅಂದರೆ ಡಬ್ಬಿ ಒಳಗಡೆ ಇದ್ದರೆ ಇನ್. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಬ್ಯಾಗಲ್ಲೋ ಡಬ್ಬಿಯಲ್ಲೋ ಇವಾಗ ನಾವೇ ಅದು ಆಗಿದ್ರೂ ಮನೆ ಒಳಗಡೆ ಇದ್ದರೆ ನಾವು ಇನ್, ನಾವು ಆಚೆ ಇದ್ದರೆ ಅದಕ್ಕೆ ಔಟ್ ಅಂತ ಹೇಳ್ತಾರೆ. ಸೊ ಇದು ಔಟ್, ಇನ್ನು ಇದು ಔಟು ಇದು. ಓಕೆ, ಸೊ ಇವಾಗ ಎಲ್ಲ ಸೇರಿ ತಿಳ್ಕೊಳ್ಳೋಣ. ಹೆಂಗಂದರೆ ಇದು ಟಾಲ್, ಇದು ಶಾರ್ಟ್. ಓಕೆ, ಉದ್ದಕ್ಕಿರೋ ಮರ, ಕುಳ್ಳಕ್ಕಿರೋ ಮರ, ಇದು ದೊಡ್ಡದು, ಇದು ಚಿಕ್ಕದು. ಬಿಗ್ ಬೇರ್, ಸ್ಮಾಲ್ ಬೇರ್. ಸೈಜ್ ನೋಡಿ, ದೊಡ್ಡದಾಗಿ ಹೈಟಾಗೂ ಇದೆ ಮತ್ತು ವೆಯ್ಟಾಗೂ ಇದೆ, ಅದಕ್ಕೆ ಬಿಗ್. ಇದು ಚಿಕ್ಕದಾಗಿದೆ ಆದರೆ ಸ್ವಲ್ಪ ಗುಂಡಗಿದೆ, ಅದಕ್ಕೆ ಸ್ಮಾಲ್. ಇದು ರೈಟ್ ಬಲಗಡೆ, ಅದು ಲೆಫ್ಟ್ ಎಡಗಡೆ. ಇದು ಒಳಗಡೆ, ಇದು ಇನ್. ಈ ಪಕ್ಷಿ ಇರೋದು ಆಚೆ, ಅದಕ್ಕೆ ಅದು ಔಟ್. ಇದೇ ಡಿಫ್ರೆನ್ಸ್. ಅದೇ ಥರ ಇವಾಗ ಲಾಂಗು ಶಾರ್ಟು ಅಂದರೆ ಏನಂದ್ರೆ ಕಲ್ತ್ಕೋಬೋದು. ಲಾಂಗ್ ಅಂದರೆ ಏನು? ಇವಾಗ ಒಂದು ಬೆಂಚೆಲ್ಲ ನೋಡಿದ್ರೆ ಇದು ಉದ್ದಕ್ಕಿಲ್ಲ, ಈ ಸೈಡಿಗೆ ಲಾಂಗ್ ಆಗಿರುತ್ತೆ. ಆ ಥರ ಇರೋದನ್ನ ಲಾಂಗ್ ಅಂತ ಹೇಳ್ತಾರೆ. ಆದರೆ ನಮ್ಮ ತಲೆ ಕೂದಲು ಲಾಂಗಾಗೆ ಬೆಳೆಯೋದು ಅಲ್ವಾ, ಅದು ಟಾಲಾಗಿ ಬೆಳೆಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಲಾಂಗ್. ಓಕೆ, ಅದಕ್ಕೂ ಲಾಂಗ್ ಅಂತಲೇ ಹೇಳ್ತಾರೆ. ಸೊ ಇದು ರಿಬ್ಬನ್, ಇದನ್ನು ಲಾಂಗ್ ಅಂತಲೇ ಹೇಳ್ತಾರೆ. ಇದು 3 ಎಕ್ಸಾಂಪಲ್ ಇವ್ರು ಕೊಟ್ಟಿದ್ದಾರೆ. ಅದರದ್ದು ಡಿಫ್ರೆಂಟ್ ಇದು ನೋಡೋಣ, ಬೇರೆ ಬೇರೆ ರೀತಿಯಾಗಿರೋದನ್ನು. ಓಕೆ, ಇವಾಗ ಇದು ನೋಡಿ, ಈ ಹುಳನೂ ಅಷ್ಟೇ, ಇದು ಲಾಂಗ್ ಆಗಿದೆ, ಇದು ಶಾರ್ಟ್ ಆಗಿದೆ ಹುಳ. ಓಕೆ, ಇಲ್ಲಿ ನೋಡಿ, ಶಿ ಹ್ಯಾಸ್ ಅ ಲಾಂಗ್ ಹೇರ್, ಕೂದಲು ದೊಡ್ಡದಾಗಿದೆಯಂತೆ. ಶಿ ಹ್ಯಾಸ್ ಅ ಶಾರ್ಟ್ ಹೇರ್, ಕೂದಲು ಚಿಕ್ಕದಾಗಿದೆ. ದಿಸ್ ಇಸ್ ಅ ಲಾಂಗ್ ಬೆಂಚ್, ಇದು ದೊಡ್ಡ ಬೆಂಚು. ಇದು ಉದ್ದ ಬೆಂಚು, ಇದು ದೊಡ್ಡದು ಬೆಂಚು, ದೊಡ್ಡದಾಗಿದೆ ಅಂತ. ಇದು ಶಾರ್ಟ್ ಬೆಂಚ್, ಇದು ಚಿಕ್ಕ ಬೆಂಚ್. ಇದು ಲಾಂಗ್ ರಿಬ್ಬನ್ನು, ಇದು ಶಾರ್ಟ್ ರಿಬ್ಬನ್ನು. ಇದು ಲಾಂಗ್ ಕ್ಯಾಟರ್ಪಿಲ್ಲರು, ಹುಳಗೆ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತಾರೆ, ಲಾಂಗ್ ಕ್ಯಾಟರ್ಪಿಲ್ಲರ್. ದಿಸ್ ಇಸ್ ಶಾರ್ಟ್ ಕ್ಯಾಟರ್ಪಿಲ್ಲರ್. ಈಗ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಕಲರ್ ದ ಲಾಂಗ್ ಡ್ರೆಸ್ ರೆಡ್ಡು, ಶಾರ್ಟ್ ಡ್ರೆಸ್ಸು ಗ್ರೀನ್ ಅಂತ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಇದಕ್ಕೇನಕ್ಕೆ ಲಾಂಗ್ ಅಂತಾರೆ ಅಂತ. ಟಾಲ್ ಅಂತ ಯಾಕೆ ಹೇಳಲ್ಲ? ಇದು ಉದ್ದಕ್ಕಿದೆಯಲ್ಲ, ಯಾಕೆ ಟಾಲ್ ಹೇಳಲ್ಲ? ಯಾಕಂದರೆ ನಾವು ಟಾಲ್ ಆಗಿರ್ತೀವಲ್ಲ. ಸೊ ನಮ್ಮನ್ನು ಟಾಲ್ ಅಂತ ಹೇಳ್ಕೊತೀವಿ. ಆವಾಗ ಇದು ಶಾರ್ಟಾಗಿ, ನಮಗೆ ಸ್ಕರ್ಟು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ಹೇಳಬೇಕು. ಸೊ ಅದಕ್ಕೆ ನಮ್ಗೆ ಚಿಕ್ಕ ಸೈಜ್ದು ಬೇಡ, ಲೆಂತ್ ದೊಡ್ಡದಾಗಿರೋದು ಬೇಕು ಅನ್ನೋದಕ್ಕೆ ಲಾಂಗ್ ಅಂತ ಹೇಳ್ತಾರೆ. ಸೊ ಲಾಂಗ್ ಸ್ಕರ್ಟ್, ಶಾರ್ಟ್ ಸ್ಕರ್ಟ್. ಇದು ಶಾರ್ಟ್ ಡ್ರೆಸ್, ಲಾಂಗ್ ಡ್ರೆಸ್. ಅದಕ್ಕೆ ಗ್ರೀನ್ ಕಲರ್ ಹಾಕಬೇಕು, ಶಾರ್ಟ್ಗೆ. ಲಾಂಗ್ ಆಗಿರೋದಕ್ಕೆ ರೆಡ್ ಅಂತ ಹಾಕಬೇಕು. ಮತ್ತು ಇದು ಪೆನ್ಸಿಲ್ಸ್, ಇದರಲ್ಲಿ ಯಾವುದು ಲಾಂಗ್ ಶಾರ್ಟ್ ಅಂತ ನೋಡಿ ಟಿಕ್ಕು ಇಂಟು ಮಾಡಬೇಕು. ಇವಾಗ ಟಿಕ್ ದ ಲಾಂಗ್ ಆಬ್ಜೆಕ್ಟ್ ಆ್ಯಂಡ್ ಕ್ರಾಸ್ ದ ಶಾರ್ಟ್ ಆಬ್ಜೆಕ್ಟ್ಸ್. ಓಕೆ, ಸೊ ಶಾರ್ಟು ಲಾಂಗು ಶಾರ್ಟ್, ಆ ಥರ ಡಿಫ್ರೆನ್ಸ್ ಇದೆ. ಇದರಲ್ಲಿ ಚಿಕ್ಕದು ಯಾವುದು ದೊಡ್ಡದು ಯಾವುದು, ಚಿಕ್ಕದು ಎಷ್ಟಿದೆ ಅಂತ ಬರಿಬೇಕು, ದೊಡ್ಡದು ಎಷ್ಟಿದೆ ಅಂತ ಬರಿಬೇಕು. ಅದು ನೀವು ನೋಡಿ ಕೌಂಟ್ ಮಾಡಿ ಬರಿಬೇಕು. ಸೊ ಇವತ್ತಿಗೆ ಇಷ್ಟು ಸಾಕು. ನೀವು ಇದು ಓದಿ ತಿಳ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.
ಸೊ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗಿರುತ್ತೆ, ಯಾಕಂದರೆ ಇದು ಸ್ವಲ್ಪ ಈಸಿ ಅಲ್ವಾ ಮಕ್ಕಳಿಗೆ ಕಲ್ತ್ಕೊಡೋಕ್ಕೆ. ಸೊ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾವುದಾದ್ರು ನಿಮ್ಮ ಫ್ರೆಂಡ್ಸ್ಗೆ ಬೇಕಾದ್ರೂ ಉಪಯೋಗ ಆಗುತ್ತೆ. ಆಯಿತಾ? ಥ್ಯಾಂಕ್ ಯು.